ನಮಸ್ಕಾರ ಎಲ್ರಿಗೂ ಶುಭ ಸಂಜೆ. ಇವತ್ತಿನ ಕ್ರಿಕೆಟ್ ಸುದ್ದಿಗಳಿಗೆ ಸ್ವಾಗತ. ಮೊದಲನೇದಾಗಿ ಇವತ್ತು BBLನಲ್ಲಿ ಸಿಡ್ನಿ ಥಂಡರ್ ವರ್ಸಸ್ ಹೋಬರ್ಟ್ ಹರಿಕೇನ್ಸ್ 21ನೇ ಮ್ಯಾಚ್ ನಡೀತು. ಇದರಲ್ಲಿ ಸಿಡ್ನಿ ಶೋಗಾರ್ಡ್ ಸ್ಟೇಡಿಯಮಲ್ಲಿ ಮ್ಯಾಚ್ ನಡೀತು. ಹೋಬರ್ಟ್ ಹರಿಕೇನ್ಸ್ ಅವರು ಟಾಸ್ ವಿನ್ ಆಗಿ ಬಾಲಿಂಗ್ ತಗೊಂಡ್ರು. ಸೊ ಸಿಡ್ನಿ ಥಂಡರ್ ಅವರು ಬ್ಯಾಟಿಂಗಿಗೆ ಬಂದರು ಸ್ಟಾರ್ಟಿಂಗಲ್ಲಿ. ಇಲ್ಲಿ ವಾರ್ನರ್ ಅವರು ಫಸ್ಟು ಕೆಲವು ಮ್ಯಾಚಲ್ಲಿ ಮಿಡಲ್ ಆರ್ಡರ್ ಬ್ಯಾಟಿಂಗಿಗೆ ಹೋಗಿದ್ರು. ಆದರೆ ಈಗ ಈ ಮ್ಯಾಚಲ್ಲಿ ವಾಪಸ್ ಅವರು ಓಪನಿಂಗ್ ಸ್ಲಾಟಿಗೆ ಬಂದರು. ಇನ್ನು ಸಿಡ್ನಿ ಥಂಡರ್ ಅವರು 20 ಓವರ್ಗಳಲ್ಲಿ 4 ವಿಕೆಟ್ ಕಳ್ಕೊಂಡು 205 ರನ್ ಹೊಡೆದ್ರು. ಇನ್ನು ಡೇವಿಡ್ ವಾರ್ನರ್ ಅವರು 130 ರನ್ ಹೊಡೆದ್ರು. 65 ಬಾಲಿಗೆ ಒಂದು ಒಳ್ಳೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟರು. 200 ಸ್ಟ್ರೈಕ್ಸ್ ರೇಟ್ರಲ್ಲಿ ಅವರು ಬ್ಯಾಟಿಂಗ್ ಸರಾಸರಿ ಇತ್ತು. 9 ಸಿಕ್ಸು 11 4 ಹೊಡೆದ್ರು. ಅವರ ಪರ್ಫಾರ್ಮೆನ್ಸಿಗೆ ಈ ಟೀಮ್ ಸೋತರು ಕೂಡ ಅವರಿಗೆ ಮ್ಯಾಚ್ ದ ಮ್ಯಾಚ್ ಕೂಡ ಸಿಕ್ತು. ಇನ್ನು ಮ್ಯಾಥ್ಯೂ ಗಿಸ್ ಹಾಗೆ ಸ್ಯಾಮ್ ಕಾಟರ್ಸ್ ಅವರು 0ಗೆ ಔಟ್ ಆದರು. ಬಿಲ್ಲಿಂಗ್ಸ್ ಅವರು 20 ಹೊಡೆದ್ರು. ಮ್ಯಾಡಿಸನ್ 30 ಹಾಗೆ ಡೆನಿಯಲ್ ಸ್ಯಾಮ್ಸ್ ಅವರು 14 ಹೊಡೆದ್ರು. ಇನ್ನು ಹೋಬರ್ಟ್ ಹರಿಕೇನ್ಸ್ ಕಡೆ ಪ್ರೆಸ್ಟ್ವಿಡ್ಜ್ ಅವರು 2 ವಿಕೆಟ್ ತೊಗೊಂಡು ಒಂದು ಒಳ್ಳೆಯ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟರು. ನೆಕ್ಸ್ಟು ಚೇಸಿಂಗ್ ಬಂದ ಹೋಬರ್ಟ್ ಹರಿಕೇನ್ಸ್ ಅವರು 17.5 ಓವರ್ಗಳಲ್ಲಿ 207 ರನ್ ಹೊಡೆದು ಕೇವಲ 4 ವಿಕೆಟ್ ಕಳ್ಕೊಂಡು ಎಲ್ಲರೂ ಒಂದು ಉತ್ತಮವಾದ ಬ್ಯಾಟಿಂಗ್ ಸಂಘಟನೆ ತೋರಿದ್ರು ಅಂತ ಹೇಳ್ಬೋದು. ಈ ಟೀಮಲ್ಲಿ ಟಿಮ್ ವಾರ್ಡ್ ಅವರು 90 ಹೊಡೆದ್ರು. ಮಿಚೆಲ್ ಓವನ್ ಅವರ 45, ರೆಹಾನ್ ಅಹ್ಮದ್ ಅವರು 16, ಬೆನ್ ಮೆಕ್ಡಾಟ್ 10, ನಿಖಿಲ್ ಚೌಧರಿ ನಾಟ್ಔಟ್ ಆಗದೆ 29, ಹಾಗೆ ಮ್ಯಾಥ್ಯೂ ವೈಡ್ ನಾಟ್ಔಟ್ ಆಗದೆ 13 ರನ್ ಹೊಡೆದು. ಇನ್ನು ಬಾಲಿಂಗ್ನಲ್ಲಿ ಡೆನಿಯಲ್ ಸ್ಯಾಮ್ಸ್ ಅವರು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಇವತ್ತು ಕೂಡ ಅವರು 3 ವಿಕೆಟ್ ತಗೊಂಡು ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು ನೋಡೋದಾದರೆ ILT20 UAಯಲ್ಲಿ ನಡೀತಿರೋದು. ನಿನ್ನೆ ಇಲ್ಲಿ ಕ್ವಾಲಿಫೈಯರ್ 2 ನಡೀತು. ಮುಂಬೈ ಎಮಿರೇಟ್ಸ್ ವರ್ಸಸ್ ಅಬುಧಾಬಿ ನೈಟ್ ರೈಡರ್ಸ್ ಮ್ಯಾಚ್ ಇತ್ತು. ಇದರಲ್ಲಿ ಟಾಸ್ ವಿನ್ ಆಗಿದ್ದು ಮುಂಬೈ ಎಮಿರೇಟ್ಸ್ ಅವರು. ಹಾಗೆ ಅವರು ಫೀಲ್ಡಿಂಗ್ ತಗೊಂಡ್ರು. ಸ್ಟಾರ್ಟಿಂಗ್ ಬ್ಯಾಟಿಂಗ್ ಬಂದ ಅಬುಧಾಬಿ ನೈಟ್ ರೈಡರ್ಸ್ ಅವರು 20 ಓವರ್ಗಳಲ್ಲಿ 8 ವಿಕೆಟ್ ಕಳ್ಕೊಂಡು ಕೇವಲ 120 ರನ್ ಹೊಡೆದ್ರು ಅಷ್ಟೇ. ಯಾರಿಂದನೂ ಅಷ್ಟೊಂದು ಅತ್ಯುತ್ತಮವಾದ ಬ್ಯಾಟಿಂಗ್ ಬಂದಿಲ್ಲ. ಆಲಿಶಾನ್ ಶರಾಫ್ ಅವರು 50 ಹೊಡೆದ್ರು 40 ಬಾಲಿಗೆ. ಅದು ಬಿಟ್ಟರೆ ಓಪನರ್ ಆದ ಹೇಲ್ಸ್ ಅವರು 29 ಹೊಡೆದ್ರು. ಆದರೆ 36 ಬಾಲ್ ತೊಗೊಂಡ್ರು ಅಂತ ಹೇಳ್ಬೋದು. ಇನ್ನು ಬೇರೆ ಯಾರಿಂದನೂ ಅಷ್ಟೊಂದು ಒಳ್ಳೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಬಂದಿಲ್ಲ. ಇನ್ನು ಗಜ್ನಾಫರ್ ಅವರು 3 ವಿಕೆಟ್ ತೊಗೊಂಡ್ರು. ರೋಹಿತ್ ಖಾನ್ ಹಾಗೂ ಫರೂಕಿ ಅವರು ತಲಾ 2 ವಿಕೆಟ್ ತೊಗೊಂಡ್ರು ಅಂತ ಹೇಳ್ಬೋದು. ಇನ್ನು ಚೇಸಿಂಗ್ ಬೆನ್ನತ್ತಿದ ಮುಂಬೈ ಎಮಿರೇಟ್ಸ್ ಅವರು 16.1 ಓವರ್ಗಳಲ್ಲಿ 3 ವಿಕೆಟ್ ಕಳ್ಕೊಂಡು 171 ಹೊಡೆದ್ರು. ಟಾಮ್ ಬ್ಯಾಟಮ್ ಅವರು ಇವರು ಇಂಗ್ಲೆಂಡ್ ವಿಕೆಟ್ ಕೀಪರು ಒಳ್ಳೆ ಫಾರ್ಮಲ್ಲಿದ್ದಾರೆ. ತುಂಬ 50 ಹೊಡೆದಿದ್ದಾರೆ ಈ ಸೀರೀಸಲ್ಲಿ. 53 ಬಾಲಿಗೆ 63 ಹೊಡೆದ್ರು. ಹಾಗೆ ಶಕೀಬ್ ಅಲ್ ಹಸನ್ ಅವರು 24 ಬಾಲಿಗೆ 38 ರನ್ ಹೊಡೆದು ಒಂದು ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟರು. ಶಕೀಬ್ ಅಲ್ ಹಸನ್ ಅವರು 4 ಓವರಿಗೆ 20 ರನ್ ಕೊಟ್ಟು ಇನ್ನು ವಿಕೆಟ್ ತೊಗೊಂಡಿಲ್ಲ, ಆದರೆ 4 ಓವರಿಗೆ 20 ರನ್ ಕೊಟ್ಟಿದ್ದರು. ಅವರೊಂದು ಈ ಬಾಲಿಂಗ್ ಹಾಗೂ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ಗೆ ಅವರಿಗೆ ಮ್ಯಾಚ್ ಕೂಡ ದೊರೀತು. ಇನ್ನು ಅಜಯ್ ಕುಮಾರ್ ಅವರು 2 ವಿಕೆಟ್ ಹಾಗೆ ಸುನಿಲ್ ನಾರಾಯಣ್ ಅವರು 1 ವಿಕೆಟ್ ತೊಗೊಂಡ್ರು ಅಬುಧಾಬಿ ನೈಟ್ ರೈಡರ್ಸ್ ಪರ ಅಂತ ಹೇಳ್ಬೋದು. ಇನ್ನು ಫೈನಲ್ ನಡೆಯಲಿದೆ. ಅಬುಧಾಬಿ ಮುಂಬೈ MI ಎಮಿರೇಟ್ಸ್ ವರ್ಸಸ್ ಡೆಸರ್ಟ್ ವೈಪರ್ಸ್ ಮ್ಯಾಚ್ ನಡೆಯಲಿದೆ, ನಾಳೆ ನಡೆಯಲಿದೆ. ಇಲ್ಲಿ ಡೆಸರ್ಟ್ ವೈಪರ್ಸ್ ಮತ್ತು ಮುಂಬೈ ಎಮಿರೇಟ್ಸ್ ಅವರು ಫಸ್ಟ್ ಆ್ಯಂಡ್ ಸೆಕೆಂಡ್ ಪ್ಲೇಸ್ ತೊಗೊಂಡಿದ್ರು ಲೀಗ್ಸಲ್ಲಿ, ಟೇಬಲಲ್ಲಿ. ಅವರೇ ಈಗ ಫೈನಲಿಗೆ ಬಂದಿದ್ದಾರೆ. ಇನ್ನು ಡೆಸರ್ಟ್ ವೈಪರ್ ಅವರು 2 ಮ್ಯಾಚ್ ವಿನ್ ಆಗಿದ್ದಾರೆ MI ಮೇಲೆ. ಹಾಗೆ MI ಅವರು ಕೇವಲ 1 ಮ್ಯಾಚು ವಿನ್ ಆಗಿದ್ದಾರೆ. ನೋಡೋಣ, ಇದು ಒಳ್ಳೆ ಫೈನಲ್ ಮ್ಯಾಚ್ ಇರುತ್ತೆ ಅಂತ ಹೇಳ್ಬೋದು. ಲೋ ಸ್ಕೋರಿಂಗ್ ಇರುತ್ತೆ, ಬಟ್ ಒಳ್ಳೆ ಒಂದು ಪಂದ್ಯ ಇರುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಸೌತ್ ಆಫ್ರಿಕಾ T20 ನಿನ್ನೆ ಪರ್ಲ್ ರಾಯಲ್ಸ್ ವರ್ಸಸ್ MI ಕೇಪ್ ಟೌನ್ ಮ್ಯಾಚ್ ಇತ್ತು, 10ನೇ ಮ್ಯಾಚ್. ಇದರಲ್ಲಿ ಪರ್ಲ್ ರಾಯಲ್ಸ್ ಅವರು ಟಾಸ್ ವಿನ್ ಆಗಿ ಬ್ಯಾಟಿಂಗ್ ಬಂದು ಒಂದು ಉತ್ತಮ ರನ್ ಹೊಡೆದ್ರು ಅಂತ ಹೇಳ್ಬೋದು. 20 ಓವರ್ಗಳಲ್ಲಿ 181 ರನ್ ಹೊಡೆದ್ರು, 3 ವಿಕೆಟ್ ಕಳ್ಕೊಂಡು. ಇನ್ನು ಲೋಹನ್ ಪೆಟ್ರೇಯಸ್ ಅವರು 98 ರನ್ ಹೊಡೆದ್ರು. ಆಸರ್ ತ್ರಿಬ್ರೆ ಅವರು 51 ರನ್ ಹೊಡೆದ್ರು. ಬಾಲಿಂಗ್ನಲ್ಲಿ ರಶೀದ್ ಖಾನ್ ಅವರು ಕ್ಯಾಪ್ಟನ್ 2 ವಿಕೆಟ್ ತೊಗೊಂಡ್ರು. ಇನ್ನು MI ಕ್ಯಾಪ್ಟನ್ ಅವರು 20 ಓವರ್ಗಳಲ್ಲಿ 8 ವಿಕೆಟ್ ಕಳ್ಕೊಂಡು 180 ರನ್ ಹೊಡೆದ್ರು. ಇದರಿಂದ ಪರ್ಲ್ ರಾಯಲ್ಸ್ ಅವರು 1 ರನ್ನಿಂದ ವಿರೋಚಿತ ಗೆಲುವು ಸಾಧಿಸ್ತು ಅಂತ ಹೇಳ್ಬೋದು. ಇನ್ನು MI ಕಡೆ ರೆಸಿ ವ್ಯಾನ್ ಡೇರ್ ಡ್ಯೂಸನ್ ಅವರು 59 ಹಾಗೆ ರೇನ್ ರಿಕಲ್ಟನ್ ಅವರು 36 ಹೊಡೆದು ಒಂದು ಉತ್ತಮ ಆರಂಭ ಕೊಟ್ಟರು. ಎಂಡಲ್ಲಿ ರಶೀದ್ ಖಾನ್ ಅವರು 18 ಬಾಲಿಗೆ 35 ಹೊಡೆದ್ರು. ಇನ್ನು ಒಟ್ಲೆ ಬ್ಯಾಟ್ಮನ್ ಅವರು ಒಳ್ಳೆ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟು 4 ವಿಕೆಟ್ ತೊಗೊಂಡ್ರು. ಹಾಗೆ ಸಿಕಂದರ್ ರಾಜಾ ಅವರು ಕೂಡ 3 ವಿಕೆಟ್ ತೊಗೊಂಡ್ರು. ಇನ್ನು ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನಕ್ಕೆ ಲೋಹನ್ ಪೆಟ್ರೇಯಸ್ ಅವರು ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ತಗೊಂಡ್ರು. ಇನ್ನು ಲಾಸ್ಟ್ 3 ಓವರಿಗೆ 34 ರನ್ ಬೇಕಿತ್ತು. ಅದರಲ್ಲಿ 18ನೇ ಓವರಲ್ಲಿ ಕೇವಲ 40 ರನ್ ಬಂದಿತ್ತು. ಇನ್ನು ಲಾಸ್ಟ್ 2 ಓವರ್ಸ್ ಅಂದರೆ 12 ಬಾಲಿಗೆ 30 ರನ್ ಬೇಕಿತ್ತು. ಆವಾಗ 19ನೇ ಓವರಲ್ಲಿ
ಮುಜೀಬ್ ಬಾಲಿಂಗ್ ಮಾಡೋಕ್ಕೆ ಬಂದರು. ಮುಜೀಬ್ ರೆಹಮಾನ್ ಆಫ್ಘಾನಿಸ್ತಾನ್ ಬಾಲರು. ಈ ಓವರಲ್ಲಿ ರಶೀದ್ ಖಾನ್ ಅವರು 2 ಸಿಕ್ಸು, 1 ಡಬಲ್, 1 ಸಿಂಗಲ್ ಹೊಡೆದು 15 ರನ್ ಹೊಡೆದ್ರು. ಲಾಸ್ಟ್ ಓವರಲ್ಲಿ 15 ರನ್ ಬೇಕಿತ್ತು. ಆವಾಗ ಒಟ್ಟಿನಲ್ಲಿ ಬಾಲ್ಟ್ ಅವರು ಒಳ್ಳೆ ಬಾಲಿಂಗ್ ಪ್ರದರ್ಶನ ಕೊಟ್ಟು ಕೊನೆಯದಾಗಿ 1 ರನ್ನಿಂದ ಗೆದ್ದರು. ಲಾಸ್ಟು ಬಾಲಿಗೆ 6 ರನ್ಸ್ ಬೇಕಿತ್ತು. ಆವಾಗ 4 ಹೊಡೆದ್ರು ಲಿಂಡೆ ಅವರು. ಅದರಲ್ಲಿ ಜಸ್ಟ್ ಬೌಂಡ್ರಿ ಲೈನಿಂದ ಒಂದು 2 ಫೀಟಲ್ಲಿ ಗ್ಯಾಪಲ್ಲಿ ಅದು 4 ಆಯಿತು. ಒಂದು ಒಳ್ಳೆ ಪಂದ್ಯ ಅಂತಲೇ ಒಳ್ಳೆ ಕ್ಯೂರಿಯಾಸಿಟಿ ಇರೋ ಪಂದ್ಯ ಅಂತ ಹೇಳ್ಬೋದಿತ್ತು. ಇನ್ನು ಸೂಪರ್ ಸ್ಮ್ಯಾಶಲ್ಲಿ ಇವತ್ತು ಸೆಂಟ್ರಲ್ ಡಿಸ್ಟಿಕ್ ವರ್ಸಸ್ ಕ್ಯಾಂಟ್ಬೆರಿ 9ನೇ ಮ್ಯಾಚ್ ಇತ್ತು. ಇದರಲ್ಲಿ ಸೆಂಟ್ರಲ್ ಡಿಸ್ಟಿಕ್ಸ್ ಅವರು ಟಾಸ್ ವಿನ್ ಆಗಿ ಬ್ಯಾಟಿಂಗ್ ಬಂದರು. ಇನ್ನು ಬ್ಯಾಟಿಂಗ್ ಬಂದ ಸೆಂಟ್ರಲ್ ಡಿಸ್ಟಿಕ್ ಅವರು ಕೇವಲ 20 ಓವರ್ಗಳಲ್ಲಿ 139 ರನ್ ಹೊಡೆದ್ರು, 6 ವಿಕೆಟ್ ಕಳ್ಕೊಂಡು. ಕ್ಲಾರ್ಕ್ಸನ್ ಅವರು ನಾಟ್ ಔಟ್ ಆಗಿ 42 ಹೊಡೆದ್ರು, ಆದರೆ ಕೇವಲ 42 ಬಾಲ್ಗಳಿಗೆ 100 ಸರಾಸರಿಯಲ್ಲಿ. ಇನ್ನು ಬೇರೆಯಿಂದ ಅಷ್ಟೊಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಬಂದಿಲ್ಲ. ಇನ್ನು ಫೇಸರ್ ಶೀಟ್ ಅವರು 3 ವಿಕೆಟ್ ತೊಗೊಂಡ್ರು, ಹಾಗೆ ಕೋಚಿ ಅವರು 2 ವಿಕೆಟ್ ತೊಗೊಂಡ್ರು. ಇನ್ನು ಬ್ಯಾಟಿಂಗ್ ಬಂದ ಕ್ಯಾನ್ಬೆರಿ ಅವರು 12.4 ಓವರ್ಗಳಲ್ಲಿ ಕೇವಲ 1 ವಿಕೆಟ್ ಕಳ್ಕೊಂಡು ಚೇಸ್ನ ಬೆನ್ನಟ್ಟಿದ್ರು, 145 ರನ್ ಹೊಡೆದ್ರು. ಚಾದ್ ಬ್ರಿಯೂಸ್ ಅವರು ನಾಟ್ ಔಟ್ ಆಗಿದ 40, ಟಾಮ್ ಲ್ಯಾಥನ್ ಅವರು 23, ಹಾಗೆ ಮ್ಯಾಥ್ಯೂ ಬೋಲೆ ಅವರು 73 ರನ್ ಹೊಡೆದ್ರು 30 ಬಾಲಿಗೆ. ಈ ಮ್ಯಾಚನ್ನು 9 ವಿಕೆಟಿಂದ ಕ್ಯಾಂಟ್ಬೆರಿ ಅವರು ಗೆದ್ದರು ಅಂತ ಹೇಳ್ಬೋದು. ಕೊನೆಯದಾಗಿ IPL ಅಲ್ಲಿ ಬಾಂಗ್ಲಾದೇಶ್ ಒಂದು ಪ್ಲೇಯರ್ಸ್ನ ಇಶ್ಯೂ ಆಗ್ತಿದೆ. KKR ಅವರು ಮುಸ್ತಿಫರ್ ರೆಹಮಾನ್ ಅವರು ಒಬ್ಬ ಸೀಮ್ ಬಾಲರ್ನ ತೊಗೊಂಡಿದ್ರು ಅಂತ ಹೇಳ್ಬೋದು. ಆದರೆ ಬಾಂಗ್ಲಾದೇಶದಲ್ಲಿ ಈಗ ಗಲಭೆ ಆಗ್ತಿರೋದ್ರಿಂದ ಅವ್ರನ್ನ ಯಾಕೆ ತೊಗೊಂಡಿದ್ದು, ಅವ್ರನ್ನ ವಾಪಸ್ ತಗೋಬಾರ್ದಿತ್ತು KKR ಅಂತ ಒಂದು ಎಲ್ಲ ಪ್ರತಿಭಟನೆ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಹೇಳ್ಬೋದು. ಈಗ BCCI ಒಂದು KKRಗೆ ಅವ್ರನ್ನ ವಿಡ್ರಾ ಮಾಡಿ ಅಂತ ಹೇಳಿದ್ದಾರೆ ಅಂತ ಒಂದು ನ್ಯೂಸ್ ಬರ್ತಾ ಇದೆ. ನೋಡೋಣ ಮುಂದೆ ಏನಾಗುತ್ತೆ ಈ ಸುದ್ದಿಗಾಗಿ ಅಂತ. ಇದಿಷ್ಟು ಇವತ್ತಿನ ಕ್ರಿಕೆಟ್ ಸುದ್ದಿ ಆಗಿತ್ತು. ಧನ್ಯವಾದ.